ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಇವತ್ತಿನ ಮತ್ತೆ ಒಂದು ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ನನ್ನಂಗೆ ಯೂಟ್ಯೂಬರ್ಸ್ ಚಾನಲನ್ನು ಓಪನ್ ಮಾಡ್ಕೊಂಡಿರ್ತೀರಿ, ಬಟ್ ವ್ಯೂಸ್ ಬರ್ತಾ ಇಲ್ಲ. ಸರಿಯಾದ ಒಂದು ಕ್ರಮದಲ್ಲಿ ನಮಗೆ ವ್ಯೂಸ್ ಬರ್ತಾ ಇಲ್ಲ. ಬರ್ತಿದ್ದಾವೆ ಒಂದು 10-12 ವ್ಯೂಸು, 10-12 ಅಥವಾ 15 ವ್ಯೂಸು, 40-50 ವ್ಯೂಸ್ ಬರೋದಂದ್ರೆ ಭಾಳ ದೊಡ್ಡದಾಗ್ಬಿಟ್ಟಿರ್ತೈತಿ. ಸೊ ಹಾಗಾಗಿ ಯಾಕೆ ನಿಮಗೆ ವ್ಯೂಸ್ಗಳು ಕಡಿಮೆ ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ನೋಡಿರಿ, ಈಗ ಕೆಲವೊಂದಿಷ್ಟು ನೀವೇನು ಮಾಡ್ತೀರಿ, ನಿಮ್ಮ ಕೆಲಸಗಳ ಮಧ್ಯೆ ಒಂದು 2 ದಿನ ಏನು ಮಾಡ್ತೀರಿ, ವಿಡಿಯೋವನ್ನು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀರಿ. ಆಮೇಲೆ ಏನು ಮಾಡ್ತೀರಿ, ಬಿಟ್ಬಿಡ್ತೀರಿ. ಸೊ 3-4 ದಿನ ಗ್ಯಾಪ್ ಆದಮೇಲೆ ಮತ್ತೆ ವಿಡಿಯೋವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಇವಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಇಲ್ಲಿ ವ್ಯೂವರ್ಸ್ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಟರ್ನ್ ಆಗಿಬಿಡ್ತಾರೆ. ಅಂದರೆ ಇಲ್ಲಿ ಏನು ಮಾಡ್ತಾರೆ, ಅವರು ನಿಮ್ಮ ಕಡೆ ಗಮನವನ್ನು ಕೊಡೋದಿಲ್ಲ. ಇವರೇನು ಕರೆಕ್ಟಾಗಿ ವಿಡಿಯೋಸನ್ನು ಹಾಕಂಗಿಲ್ಲ, ಫಾಲೋ ಅಪ್ ಮಾಡೋದಿಲ್ಲ ಅವರು. ಇಲ್ಲ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ನಿಮ್ಮ ಒಂದು ಟೈಮಿಂಗನ್ನು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳಿದ್ರೆ, ಈ ಟೈಮಿಗೆ ಇವ್ರದ್ದು ವಿಡಿಯೋ ಬರ್ತೈತಿ, ನೋಡಬೇಕು, ನೆಕ್ಸ್ಟ್ ಏನಾಯಿತು, ಏನು ಹೇಳ್ತಿದ್ದಾರೆ ಇವರು, ಯಾವ ವಿಷಯವನ್ನು ಶೇರ್ ಮಾಡ್ಕೊತಿದ್ದಾರೆ, ಈ ರೀತಿ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ವಿಚಾರವನ್ನು ಮಾಡ್ತಿರ್ತಾರೆ. ನೀವು ಅಲ್ಲಿ ಗ್ಯಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರು ಏನಾಗ್ತೈತಿ, ಅವ್ರ ಮೈಂಡು ಡೈವರ್ಟ್ ಆಗ್ತಕ್ಕಂಥದ್ದು. ಬೇರೆ ಮತ್ತೆ ಏನು ಮಾಡ್ತಾರೋ ಚಾನಲನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಾಗಿ ಏನು ಮಾಡಿರಿ ಅಂತಂದರೆ, ಕಂಟಿನ್ಯೂಸ್ ಆಗಿ ನೀವೇನು ಮಾಡಿರಿ, ವಿಡಿಯೋಸನ್ನು ಅಪ್ಲೋಡ್ ಮಾಡಿರಿ. ಸೊ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ವಿಡಿಯೋಸನ್ನು ಅಪ್ಲೋಡ್ ಮಾಡಿರಿ. ಜನರಿಗೆ ಅದರಿಂದ ಏನಾಗಿರಬೇಕು, ಮಾಹಿತಿ ದೊರೆತಿರ್ತಕ್ಕಂಥದ್ದಾಗಿರಬೇಕು. ಜೊತೆಗೆ ಅಲ್ಲಿ ಕಮೆಂಟ್ಸ್ಗಳು ಬರ್ತಕ್ಕಂಥದ್ದು, ಆ ಕಮೆಂಟ್ಸ್ಗಳಿಗೆ ಸಹಿತ ನೀವು ಇಲ್ಲಿ ರೆಸ್ಪೆಕ್ಟ್ಫುಲ್ಲಾಗಿ ರಿಪ್ಲೈಯನ್ನು ಮಾಡ್ತಕ್ಕಂಥದ್ದು. ನೋಡಿರಿ, ಸಿಕ್ಕಾಪಟ್ಟಿ ವೈರಲ್ ಆಗ್ತಕ್ಕಂಥದ್ದು ಯಾವುದು ಅಂತಂದರೆ ಕಮೆಂಟ್ಸ್ ಬಾಕ್ಸ್ ಅಂತ ಹೇಳ್ತೀವಿ. ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬಾಕ್ಸ್ ಅಂತಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾಕಂತಂದರೆ ಇಡೀ ಜಗತ್ತು ಅದನ್ನು ನೋಡ್ತಿರ್ತೈತಿ. ಸೊ ನೀವು ಮಾಡ್ತಕ್ಕಂಥ ಕಮೆಂಟ್ಸು ಬಹಳ ಏನಾಗಿರಲಿ ಅಂತ ರೆಸ್ಪೆಕ್ಟ್ಫುಲ್ ಆಗಿರಲಿ, ರಿಪ್ಲೈ ಮಾಡ್ತಕ್ಕಂಥ ಕಮೆಂಟ್ಸು ಸಹಿತ ರೆಸ್ಪೆಕ್ಟ್ಫುಲ್ ಆಗಿರಲಿ. ಅದರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಸಹಿತ ನೀವು ಅನುಸರಿಸ್ರಿ. ಅಂದರೆ ನಿಮ್ಮ ಒಂದು ಬರ್ತಕ್ಕಂಥ ವಿಡಿಯೋಸಲ್ಲಿ ಏನಾದರೂ ಚೇಂಜಸ್ ಇತ್ತು ಅದನ್ನು ಮಾಡಿಕೊಡ್ರಿ. ಹೀಗೆಲ್ಲ ನೀವು ಮಾಡೋದ್ರ ಮೂಲಕ, ವಿಡಿಯೋಸನ್ನು ಕಂಟಿನ್ಯೂ ಆಗಿ ಹಾಕೋದ್ರ ಮೂಲಕ ನಿಮ್ಮ ವ್ಯೂಸನ್ನು ಹೆಚ್ಚಿಗೆ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ವಿಡಿಯೋಸಿನ ಕಂಟೆಂಟ್ ಯಾವುದು ಐತಲ್ಲ, ಆ ಒಂದು ಕಂಟೆಂಟ್ಸಿನ ಪ್ರಕಾರ ಏನು ಮಾಡಬೇಕು, ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೊತ ಹೋಗಬೇಕು. ಅವಾಗ ಮಾತ್ರ ಏನಾಗ್ತೈತಿ, ಸಾಕಷ್ಟು ವ್ಯೂಸ್ಗಳು ಬರಲಿಕ್ಕೆ ಸಾಧ್ಯ ಆಗ್ತೈತಿ. ನಿಮ್ಮ ಒಂದು ಕಂಟೆಂಟೇ ಇರ್ತಕ್ಕಂಥದ್ದು ಬೇರೆ, ನೀವು ಹಾಕ್ತಕ್ಕಂಥ ವಿಡಿಯೋಸ್ಗಳೇ ಬೇರೆ ಆದರೆ ಏನಾಗ್ತೈತಿ ಅಂತಂದರೆ ಅಲ್ಲಿ ವ್ಯೂಸ್ಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನು ಮಾಡಬೇಕು ಅಂತಂದ್ರೆ, ವ್ಯೂಸ್ಗಳು ಜಾಸ್ತಿ ಬರಬೇಕಂತಂದ್ರೆ ಒಳ್ಳೆ ಕಂಟೆಂಟನ್ನು ತಗೊಳ್ಕೊಂಡು ಏನು ಮಾಡಿರಿ, ನೀವು ಸಹಿತ ಡೈಲಿ ಏನು ಮಾಡಿರಿ, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಿ. ನೋಡಿರಿ, ನಿಮ್ಮ ಹತ್ರ ನಿಮ್ಮ ಕೈಲಿ ಏನಾಗಲಿಲ್ಲ ಅಂತಂದ್ರೆ ದಿನಕ್ಕೆ 3 ವಿಡಿಯೋ 2 ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಸಹಿತ ಪರ್ ಡೇ 1 ವಿಡಿಯೋವನ್ನು ಏನು ಮಾಡಿರಿ, ಪ್ರಿಪೇರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ನೋಡಿರಿ, ಯಾರೂ ಏನಾಗಂಗಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟೆ ಒಂದೇ ಒಂದು ವಿಡಿಯೋಕ್ಕೆ ವ್ಯೂಸು ಬರ್ತಕ್ಕಂಥದ್ದು, ಬೇಗ ಸಿಕ್ಕಾಪಟ್ಟಿ ವ್ಯೂಸ್ ಆಗ್ತಕ್ಕಂಥದ್ದು, ಈ ರೀತಿ ಯಾವುದೂ ಆಗೋದಿಲ್ಲ. ಯಾಕಂತಂದ್ರೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಮಗೆ ಫಲ ಸಿಗ್ತೈತಿ. ಇದು ಅಷ್ಟೇ, ಯೂಟ್ಯೂಬ್ ಅಷ್ಟೇ, ಬೇರೆ ನೋಡಿರಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೀವಿ. ನೋಡಿರಿ, ನಾವು ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ವಿಡಿಯೋವನ್ನು ಎಡಿಟ್ ಮಾಡ್ಕೋಬೇಕು. ನಾವು ಎಡಿಟ್ ಮಾಡ್ಕೊಂಡು ಚೆನ್ನಾಗಿಲ್ಲ ಇಲ್ಲದೆ ಇರ್ತಕ್ಕಂಥದ್ದನ್ನು, ತಪ್ಪು ಮಾತನಾಡಿರ್ತಕ್ಕಂಥ ಎಲ್ಲವನ್ನು ಕಟ್ ಮಾಡ್ಕೊತ ಬರ್ಬೇಕಾಗ್ತೈತೆ. ನಾವು ಕಟ್ ಮಾಡ್ಕೊತ ಬಂದು ಎಡಿಟ್ ಮಾಡ್ಕೋಬೇಕಾಗ್ತೈತಿ. ವಾಯ್ಸನ್ನು ವಾಯ್ಸ್ ಓವರ್ ಕೊಡಬೇಕಾಗ್ತೈತಿ ಬೇಕಾದಲ್ಲಿ, ಅವಶ್ಯಕತೆ ಇದ್ದಲ್ಲಿ. ಆಮೇಲೆ ಕೆಲವೊಂದಿಷ್ಟು ನಾವು ಇಲ್ಲಿ ವಿಷಯಗಳನ್ನು ಆ್ಯಡ್ ಮಾಡಬೇಕಾಗ್ತೈತಿ, ಬ್ಯಾಕ್ಗ್ರೌಂಡನ್ನು ಕೊಡಬೇಕಾಗ್ತೈತಿ. ಇಷ್ಟೆಲ್ಲಗಳನ್ನು ಎಡಿಟ್ ಮಾಡಲಿಕ್ಕೆ ನಾವು ಸಮಯವನ್ನು ಕೊಡಬೇಕಾಗ್ತೈತಿ. ಸಿಕ್ಕಾಪಟ್ಟೆ ನೋಡಿರಿ, ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಕನಿಷ್ಠ ಒಂದು 1/2 hour ಸಹಿತ ನಾವೇನು ಮಾಡ್ತೀವಿ, ಅದ್ರ ಬಗ್ಗೆ ಏನು ಮಾಡ್ತೀವಿ, ಎಫರ್ಟನ್ನು ಹಾಕ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ತಮ್ನೇಲನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ನೋಡಿರಿ, ಆ ಒಂದು ಕಂಟೆಂಟಿಗೂ ನೀವು ಹಾಕ್ತಕ್ಕಂಥ ತಮ್ನೇಲಿಗೂ ಮ್ಯಾಚ್ ಇರಬೇಕು ಯಾವಾಗಲೂ. ಆ ರೀತಿ ಏನು ಮಾಡಬೇಕು, ನೀವು ಕಂಟೆಂಟಿಗೆ ತಮ್ನೇಲನ್ನು ಹಾಕಿದಾಗ ಏನಾಗ್ತೈತಿ ಅಂತಂದರೆ ನಿಮ್ಮ ವಿಡಿಯೋವನ್ನು ನೋಡಲಿಕ್ಕೆ ಜಾಸ್ತಿ ವ್ಯೂಸ್ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ನಿಮ್ಮ ಕಂಟೆಂಟ ಬೇರೆ, ನಿಮ್ಮ ವಿಡಿಯೋನ ಬೇರೆ ಅಂತ ಹೇಳಿದಾಗ ಏನಾಗ್ತೈತಿ, ಅಲ್ಲಿ ವ್ಯೂಸ್ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಮ ಒಂದು ತಮ್ನೇಲ್ ಯಾವ ರೀತಿ ಇರಬೇಕಂತ ಹೇಳಿದ್ರೆ ವ್ಯೂವರ್ಸನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ನೀವು ಹಾಕ್ತಕ್ಕಂಥ ಒಂದು ತಮ್ನೇಲಿನ ಒಂದು ಮ್ಯಾಟ್ರ್ ಹೆಂಗಿರಬೇಕು ಅಂತ ಹೇಳಿದ್ರೆ, ಇದ್ರೊಳಗೆ ಏನೋ ಸಮಥಿಂಗ್ ಐತಿ, ನೋಡ್ಬೇಕಿದ್ದನ್ನು ಅಂತಕ್ಕಂಥದ್ದು ಕ್ಯೂರಿಯಾಸಿಟಿ, ಎಂಡ್ವರೆಗೂ ಸಹಿತ ವಿಡಿಯೋವನ್ನು ನೋಡಿರಬೇಕು. ಆ ರೀತಿ ನೀವೇನು ಮಾಡಬೇಕು, ಆ ತಮ್ನೇಲನ್ನು ಆ ಒಂದು ವಿಡಿಯೋಕ್ಕೆ ಹಾಕ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ನೀವು ವ್ಯೂಸನ್ನು ಗಳಿಸ್ಕೋಬೋದು. ಅದ್ರ ಜೊತೆಗೆ ಮತ್ತೇನು ಮಾಡಬೇಕು ಅಂತ ಹೇಳಿದ್ರೆ, ಒಳ್ಳೆ ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಳೋದಾಯಿತು, ಆಮೇಲೆ ತಮ್ನೇಲನ್ನು ಹಾಕೋದಾಯಿತು. ಇನ್ನು ನೆಕ್ಸ್ಟು ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಚಾನಲ್ ನೇಮನ್ನು ಏನು ಮಾಡಬೇಕು ಅಂದರೆ ಯುನಿಕ್ ಆಗಿ ಇಟ್ಕೊಳ್ತಕ್ಕಂಥದ್ದು. ಪಟ್ಟ ನೆನಪಿಗೆ ಬರಬೇಕು ಎಲ್ರಿಗೂ. ಏನು ಅಂತ ಹೇಳಿದ್ರೆ, ನಾವು ಇವ್ರದ್ದು ಚಾನಲ್ ಯಾವುದು ಅಂತ ಹೇಳಿದ್ರೆ ಅವ್ರ ತಲೆಯಲ್ಲಿ ಪ್ರಿಂಟ್ ಆಗಿರಬೇಕು, ಇವ್ರ ಚಾನಲ್ ಇದು ಅಂಥೇಳಿ ಪಟ್ಟಣ ಆ ಚಾನಲನ್ನು ಟೈಪ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋಸನ್ನು ಅವರು ಇಲ್ಲಿ ಪಡ್ಕೊಳ್ತಕ್ಕಂಥ ಆ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಚಾನಲ್ ಪೇಜ್ ನೇಮನ್ನು ಇಟ್ಕೊಂಡಿರಬೇಕು. ನೋಡಿ, ಇಷ್ಟೆಲ್ಲ ಮಾಡೋದ್ರಿಂದ ನೀವು ಸಹಿತ ಸಾಕಷ್ಟು ವ್ಯೂಸ್ಗಳನ್ನು ಪಡ್ಕೊಳ್ಬೋದು. ಅದ್ರ ಜೊತೆಗೆ ನೀವು ಕಂಟಿನ್ಯೂಸ್ ಆಗಿ ಕೆಲಸಗಳನ್ನು ಮಾಡಬೇಕಾಗ್ತೈತಿ. ಕಂಟಿನ್ಯೂಸ್ ಆಗಿ ಕೆಲಸಗಳನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೂ ಸಕ್ಸಸ್ ಆಗೋದಿಲ್ಲ ರೀ. ಸೇಮ್ ಎಲ್ಲ ಕೆಲಸಗಳ ಥರಾನ ಇದು ಸಹಿತ ಎಫರ್ಟ್ ಹಾಕಿದ್ರೆ ಮಾತ್ರ ಏನಾಗ್ತೈತಿ, ಇಲ್ಲಿ
ಕೆಲಸ ಆಗ್ತೈತಿ, ವ್ಯೂಸ್ ಬರ್ತಾವು, ಮಾನಿಟೈಸೇಷನ್ ಆಗಲಿಕ್ಕೆ ಹೆಲ್ಪ್ ಆಗ್ತೈತಿ. ಇಲ್ಲ ಅಂತಂದ್ರೆ ಯಾವುದೇ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋಡ್ರಿ, ಅಕ್ಕಿಯನ್ನು ತೆಗೆದುಕೊಂಡು ತಿನ್ಲಿಕ್ಕೆ ಆಗೋದಿಲ್ಲಲ್ಲ, ಅನ್ನ ಆಗೋತನ ನಾವೇನು ಮಾಡಬೇಕು, ವೇಟ್ ಮಾಡಬೇಕಾಗ್ತೈತಿ, ಹೆಲ್ಪ್ ಮಾಡಬೇಕು ಅಂದರೆ ಇದನ್ನು ಏನು ಕಾಯಬೇಕಾಗ್ತೈತೆ ನಾವು. ಅನ್ನ ಆಗೋತನ, ಅನ್ನ ಆಗಲಿಕ್ಕೆ ಸಮಯ ಬೇಕು. ಅದೇ ರೀತಿ ಇಲ್ಲಿ ಸಹಿತ ನಾವು ಯೂಟ್ಯೂಬಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಸಮಯವನ್ನು ತೆಗೆದುಕೊಳ್ಳೇಬೇಕಾಗ್ತೈತಿ. ನಮ್ಮ ವಿಡಿಯೋಸು ಚೆನ್ನಾಗಿದ್ದು ಅಂತಂದ್ರೆ ಏನು ಮಾಡ್ತಾರೆ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಕಂಟಿನ್ಯೂ ಆಗಿ ನೋಡ್ತಾರೆ, ಬೇರೆಯವ್ರಿಗೂ ಶೇರ್ ಮಾಡ್ತಾರೆ. ಅದಕ್ಕಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಯೂಸ್ ಮಾಡಿಕೊಂಡು ನೀವು ಸಹಿತ ವಿಡಿಯೋಸನ್ನು ಮಾಡಿರಿ ಅಂತ ಹೇಳ್ತೀನಿ. ಮತ್ತೊಂದು ವಿಷಯದೊಳಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ತೆ.